ಯಾರವನು? ನನ್ನ ಎಸಿಪಿಯನ್ನು ಕೊಲೆ ಮಾಡಿ ಕಣ್ ತಪ್ಪಿಸಿಕೊಂಡ ಅವನಾರೆಂಬುದು ನನಗೆ ಗೊತ್ತಾಗಬೇಕು. ನಾನು ಯಾರು? ನಾನು ಯಾರು? ಈ ಭೂಕತ ಜಗತ್ತಿಗೆ ನಾನೇ ರಾಜ, ನಾನೇ ದೊರೆ, ನಾನೇ ಸಿಂಹ ಸಾಮ್ರಾಟ. ಅಂದರೆ ಹಂಡರ ಒಳಗೆ ಟಾನ್ ಆಗಿ ಹಿಂಗೆಂದು ಸೆಟ್ ಹೊಡೆದು ಎದೆ ಒಪ್ಪಿಸಿ ನಿಂತ ಈ ಲಯನ್ ಭಾರ್ಗವ. ಇಡೀ ವಿಶ್ವದ ಮೂಲೆಗಳಲ್ಲಿ ಗಲ್ಲಿಗಳಲ್ಲಿ ಚೆಲ್ಲಾಟ ಹಾಡಕೊಂಡ ಪೋತ್ರಿಗಳಿಗೆ ಗಂಡು ಗಲಿಗಳಿಗೆ ಮೆಂಡನಾಗಿ ನೋಡ. ಲಯನ್ ಭಾರ್ಗವ ಎಂದಿಗೂ ಯಾರಿಗೂ ಹಂಚುವವನಲ್ಲ, ತಲೆ ಬಾಗುವವನಲ್ಲ. ಎಂಎಲ್ಎ ಎಂಪಿಗಳಿಂದ ಹಿಡಿದು ಸಿಎಂ ಪಿಎಂ ವರೆಗೆ ಯಾರೇ ಆಗಲಿ ನನ್ನ ಹೆಸರು ಕೇಳಿ ಕಂಡಾಕ್ಷಣ ಗುಲಾಮರಂತೆ ತಲೆ ತಗ್ಗಿಸಬೇಕು, ನಿಜಾಮರಂತೆ ಪ್ರಣಾಮ ಸಲ್ಲಿಸಬೇಕು. ಇದೇ ನನ್ನ ಕತ್ತು, ಗಮ್ಮತ್ತು, ತಾಕತ್ತು. ಅಂತವನ ರೈಟ್ ಹ್ಯಾಂಡ್ ಆಗಿದ್ದ ಎಸಿಪಿ ಕೊಲೆ ಆಗುವುದಕ್ಕೆ ಹೇಗೆ ಸಾಧ್ಯ? ನಾನು ಸಹಿಸಲಾಗದ ಹವಾಮಾನ, ಒದಗಿಸಿಕೊಳ್ಳಲಾಗದ ವರ್ತಮಾನ. ಮೌನವಾಗಿದ್ದ ನನ್ನ ಸೂತ್ರಗಳು, ರಣತಂತ್ರಗಳು, ಕುತಂತ್ರಗಳು ಮತ್ತೆ ಹಸಿದು ಮೆಸಿದು ಮಾಡುವಂತೆ ಮಾಡಿದ ಆ ನಿಗೂಢ ಹಂತಕ ಯಾರವನು? ಅವನನ್ನು ಪತ್ತೆ ಹಚ್ಚಿ ಅವನ ರುಂಡ ಮಂಡವನ್ನು ತುಂಡರಿಸಿ ಅವನ ರಕ್ತದಿಂದ ನಾ ರಕ್ತಾಭಿಷೇಕ ಮಾಡಿಕೊಂಡಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಅವನ ವಿಷಯ ಹಾಗಿರಲಿ. ಈಗ ಆ ರಾಮನಹಳ್ಳಿಯ ಸುತ್ತಮುತ್ತಲ ಸಾವಿರಾರು ಎಕರೆ ಗೋಮಾಳು ಆಸ್ತಿಯನ್ನು ನಾ ದಕ್ಕಿಸಿಕೊಂಡು ಅದರಲ್ಲಿ ಅಣುಬಾಂಬ್ ತಯಾರಿಸಿ ಬಿಸಿನೆಸ್ ಮಾಡುವುದೇ ದೇಶ ವಿದೇಶಗಳ ಡಾನ್ ವರ್ಲ್ಡ್ ಕಿಂಗ್, ಈ ಲಯನ್ ಕಿಂಗ್ ಮಹಾನ್ ಭಾರ್ಗವನ ಧರ್ಮಗುರು.